KPCL ಪ್ರೋಸೆಸ್ 2017 ಆಗ್ತದೆ. ಹೀಗೆ 7 ಇಯರ್ಸ್ ಆಯ್ತು ನಾವು ವೇಟ್ ಮಾಡಿ. ಆದಷ್ಟು ಬೇಗ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ. ಪ್ರತಿ ಸತಿ ಬಂದು KPCL ಮಕ್ಕಳನ್ನ ಇಟ್ಕೊಂಡು ಮಕ್ಕಳು ಆದಷ್ಟು ಬೇಗ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ರಿಕ್ವೆಸ್ಟ್. 2017 ಎಕ್ಸಾಮ್ ಬರ್ದಾಗ ಹೋಗಿ ಕಳ್ಕೊಬಿಡ್ತೀವಿ. ಎಕ್ಸಾಮ್ ಆಗ್ತೋ ಇತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ 2024 ಎಕ್ಸಾಮ್ ಬಂದಾಗ ನಾನು 8 ಮಂತ್ ಪ್ರೆಗ್ನೆಂಟು. ಇವತ್ತು ನನ್ನ ಮಗುನ ಬಿಟ್ಟು 7 ಮಂತ್ ಮಗುನ ಬಿಟ್ಟು ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಟ್ ವಾಸ್ ಲೈಕ್ ಎ ಡಿಪ್ರೆಷನ್. ಎವ್ರಿ ಟೈಮ್ ವಿ ಥಿಂಕ್ ಏನನ್ಸುತ್ತೆ ಅಂದರೆ ಏನು ಆಗುತ್ತಾ ಇಲ್ವಾ ಅನ್ನೋ ಥರ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀವಿ. ಮತ್ತು ಎವ್ರಿ ಟೈಮ್ ಬಂದು ಕೇಳೋಕ್ಕಾಗಲ್ಲ, ಮಗುನ ಬಿಟ್ಟು ಬರೋಕ್ಕಾಗಲ್ಲ. ಫೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇದು ಹೆಂಗಾಗ್ತಿದೆ ಅಂದರೆ ಪ್ರೋಸೆಸ್ ಆಗುತ್ತಾ ಇಲ್ವಾ, ವಿ ಆರ್ ಇನ್ ಎ ಡೈಲಮೋ ದಟ್ ಆಗಲ್ಲ ಅನ್ನೋ ಥರನೂ ಇಲ್ಲ, ಆಗುತ್ತೆ ಅಂತ ಅನ್ನೋ ಥರನೂ ಇಲ್ಲ. ದಯವಿಟ್ಟು ಈ ಪ್ರೋಸೆಸ್ನ ಬೇಗ ಕಂಪ್ಲೀಟ್ ಮಾಡಿ ನಮಗೆ ಆರ್ಡರ್ ಕಾಪಿ ಕೊಡಬೇಕು ಅಂತ ಎಲ್ಲರ ಹತ್ರ ಕರ್ನಾಟಕ ಸರ್ಕಾರ ಮತ್ತು KPCL ಯೂನಿಟ್ನ ಕೇಳ್ಕೊತಾ